ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ. ಈ ಸೆಕ್ಟರ್ ಅಲ್ಲಿ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಈವನ್ ಟುಡೇ ಆಲ್ಸೋ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಇನ್ವೆಸ್ಟ್ ಮಾಡುವಾಗ ಏನೆಲ್ಲ ನೋಡ್ಬೇಕಾಗುತ್ತೆ, ನಮ್ಮ ಟಾರ್ಗೆಟ್ ಗಳು ಏನಿರಬೇಕು, ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಹೊರಟಿರುವಂತಹ ಸೆಕ್ಟರ್ ಯಾವುದು ಅಂತಂದ್ರೆ ಅದು ಡಿಫೆನ್ಸ್ ಸೆಕ್ಟರ್. ಮೊನ್ನೆ ತಾನೇ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಹಾಗೆ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಬಗ್ಗೆ ಕೂಡ ಒಂದಷ್ಟು ರಿಪೋರ್ಟ್ಸ್ ಅನ್ನು ನಿಮ್ಮ ಮುಂದೆ ತಂದಿದ್ದೆ. ಇವತ್ತು ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆ ಏನು ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ. ತಾಳ್ಮೆ ಇರಲಿ. ತುಂಬಾ ಜನರಿಗೆ ತಾಳ್ಮೆ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಖಂಡಿತ ನೀವು ಹಣ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. 10-15 ನಿಮಿಷದ ವಿಡಿಯೋ ನೋಡಕ್ಕೂ ತಾಳ್ಮೆ ಇಲ್ಲ ಅಂತಂದ್ರೆ 10-15 ವರ್ಷ ಹೇಗೆ ಸ್ಟಾಕ್ ಹೋಲ್ಡ್ ಮಾಡಕ್ ತಾಳ್ಮೆ ಇರುತ್ತೆ ಹೇಳಿ. ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ. ತಾಳ್ಮೆಯಿಂದ 10-15 ನಿಮಿಷ ಇನ್ವೆಸ್ಟ್ ಮಾಡಿ. ಆನಂತರ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಆ ಡಿಸಿಷನ್ ತಗೊಳ್ಳಿ. ಬಹುಶಃ ನೀವು ಈಗಾಗಲೇ ನೋಡಿದಿರಿ, ಡಿಫೆನ್ಸ್ ಸೆಕ್ಟರ್ ನ ಷೇರುಗಳಲ್ಲಿ ಇವತ್ತು ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆದ್ರೆ ಇಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ. ತುಂಬಾ ಜನ ಕೇಳೋದೇನಂತಂದ್ರೆ, ನಾವು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ ಕೆಲವರು ಕೇಳಿದ್ರೆ, ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬಹುದಾ, ಈ ವಿಷಯಗಳನ್ನ ಕೇಳ್ತಾ ಇರ್ತೀರಿ. ಖಂಡಿತ ಈ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ, ಅದಂತೂ ಸತ್ಯ. ಅದರಲ್ಲೂ ನಿನ್ನೆ ಮೊನ್ನೆ ಹಾಗೂ ಲಾಸ್ಟ್ ವೀಕ್ ಅಲ್ಲಿ ನಡೆದಂತಹ ಡೆವಲಪ್ಮೆಂಟ್ಸ್ ಏನಿದೆ ಅದು ಸಾರಿ ಹೇಳ್ತಾ ಇದೆ. ಅದೇ ಕಾರಣಕ್ಕೆ ಈ ಸೆಕ್ಟರ್ ಅಲ್ಲಿ ಈ ರೀತಿಯ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಆದ್ರೆ ನಮ್ಮ ಮೈಂಡ್ ಅಲ್ಲಿ ಇರಬೇಕಾಗಿರೋದು ಏನಂತಂದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ತುಂಬಾ ಜನರಿಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಸ್ಟಾಕ್ ಕೆಳಗಡೆ ಬರಲೇಬಾರದು. ಖಂಡಿತ ನೆಗೆಟಿವ್ ಆಗೋದು ಯಾರಿಗೂ ಇಷ್ಟ ಆಗೋದಿಲ್ಲ. ಬಟ್ ಮಾರ್ಕೆಟ್ ಅಲ್ಲಿ ಇದು ಕಾಮನ್. ಇದು ಮಾರ್ಕೆಟ್ ಜರ್ನಿಯಲ್ಲಿ ಬರುವಂತ ಸರ್ವೇ ಸಾಧಾರಣ ವಿಷಯ. ಅಪ್ಸ್ ಅಂಡ್ ಡೌನ್ಸ್. ನೀವು ಒಳ್ಳೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ನೀವು ಯಾರನ್ನೇ ನೋಡಿ ಶಾರ್ಟ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ವೇ ಇಲ್ಲ. ಲಾಂಗ್ ಟರ್ಮ್ ಅಲ್ಲೇ ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಹಾಗಾಗಿ ಲಾಂಗ್ ಟರ್ಮ್ ಅಲ್ಲೇ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಗಳಿಸಲಿಕ್ಕೆ ಅವಕಾಶ ಜಾಸ್ತಿ ಇರೋದು. ಅದನ್ನೇ ನಾವು ಪ್ರಯತ್ನವನ್ನ ಪಡಬೇಕು. ಜೊತೆಗೆ ನೀವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ 5 ಇಯರ್ಸ್ ಟಾರ್ಗೆಟ್ ಇರಬೇಕು. ಅಟ್ಲೀಸ್ಟ್ ಕಡಿಮೆ ಅಂದ್ರೆ ನೆಕ್ಸ್ಟ್ 5 ಇಯರ್ಸ್. ಅದಕ್ಕಿಂತ ಜಾಸ್ತಿ ಅಂದ್ರೆ ನೀವು 8 ಇಯರ್ಸ್ 10 ಇಯರ್ಸ್ 15 ಇಯರ್ಸ್ ಎಷ್ಟಿದ್ರು ಓಕೆ. ಬಟ್ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಅಂತಂದ್ರೆ ಇನ್ವೆಸ್ಟ್ ಮಾಡ್ಬಿಟ್ಟು ಮರ್ತ್ ಬಿಡೋದಲ್ಲ. ನಾವು ಕೆಲವೊಂದು ಟ್ರ್ಯಾಕ್ ಮಾಡಬೇಕಾಗುತ್ತೆ, ಕೆಲವೊಂದು ವಿಷಯಗಳನ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಮೊದಲಿಗೆ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಯಾವುದೋ 1-2 ಕ್ವಾರ್ಟರ್ ಕಂಪನಿಗಳ ನಂಬರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು. ಅಂತಹ ಸಂದರ್ಭದಲ್ಲಿ ಏನು ಹೆಚ್ಚು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕಂಟಿನ್ಯೂಸ್ ಆಗಿ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗ್ತಿದ್ಯಾ, ಆಗ ನಾವು ಇಮಿಡಿಯೇಟ್ಲಿ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಟ್ರ್ಯಾಕ್ ಮಾಡಬೇಕು. ಎರಡನೇದು ಇಂಪಾರ್ಟೆಂಟ್ ಆಗಿ ಗವರ್ನಮೆಂಟ್ ಪಾಲಿಸೀಸ್. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನಮೆಂಟ್ ಪಾಲಿಸೀಸ್ ಅಲ್ಲಿ ಏನಾದ್ರೂ ಬದಲಾವಣೆಗಳಾಗ್ತಾ ಇದೆಯಾ, ಸರ್ಕಾರ ಡಿಫೆನ್ಸ್ ಕಡೆ ಫೋಕಸ್ ಮಾಡೋದನ್ನ ಕಡಿಮೆ ಮಾಡ್ತಾ ಇದೆಯಾ, ಅಂತ ಸಂದರ್ಭದಲ್ಲೂ ಕೂಡ ಈ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಸರ್ಕಾರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂದ್ರೆ ಭರ್ಜರಿ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಎವ್ರಿ ಬಜೆಟ್ ನಾವು ಸರ್ಕಾರ ಬಜೆಟ್ ಅಲ್ಲಿ ಎಷ್ಟು ಅಲೋಕೇಶನ್ ಮಾಡಿದೆ, ಜಾಸ್ತಿ ಮಾಡಿದ್ಯಾ ಕಡಿಮೆ ಮಾಡಿದ್ಯಾ, ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ, ಇವುಗಳನ್ನ ನೋಡ್ಕೊಳ್ಬೇಕು. ಅಲ್ಪ ಸ್ವಲ್ಪ ಕಡಿಮೆ ಆಗಿದ್ರೆ ತೊಂದರೆ ಆಗೋದಿಲ್ಲ. ಬಟ್ ಬಿಗ್ ಡಿಫರೆನ್ಸ್ ಆಗಬಾರ್ದು. 10-20% ಡೌನ್ ಆಗೋದು ಡಿಫೆನ್ಸ್ ಅಲೋಕೇಶನ್ ಅಲ್ಲಿ ಇಂತ ದೊಡ್ಡ ಮಟ್ಟದ ಚೇಂಜಸ್ ಆದ್ರೆ ಅದು ಖಂಡಿತ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕಂಪನೀಸ್ ಮೇಲೆ. ಹಾಗಾಗಿ ಸರ್ಕಾರದ ಪಾಲಿಸಿ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ. ಎಸ್ಪೆಷಲಿ ಈ ಕಂಪನೀಸ್ ಸರ್ಕಾರದ ಆರ್ಡರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತವೆ. ಕೆಲವೊಂದು ಕಂಪನೀಸ್ ಖಂಡಿತ ಎಕ್ಸ್ಪೋರ್ಟ್ ಮಾಡ್ತವೆ. ಬಟ್ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಬಹುಶಃ ಈ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಇಲ್ಲಿ ದೊಡ್ಡ ಅವಕಾಶವನ್ನು ಕೂಡ ತಂದು ಕೊಡುವಂತ ಎಕ್ಸ್ಪೆಕ್ಟೇಷನ್ ಇದೆ. ಆ ರೀತಿಯ ಡೆವಲಪ್ಮೆಂಟ್ಸ್ ಕೂಡ ನಾವು ನೋಡಿದ್ವಿ. ಅದೇ ಕಾರಣಕ್ಕೆ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿರೋದು. ನೋಡೋಣ. ಹಾಗಾಗಿ ನಮ್ಮ ಗಮನ ಗವರ್ನಮೆಂಟ್ ಪಾಲಿಸೀಸ್ ಕಡೆ ಕೂಡ ಇಡಬೇಕಾಗುತ್ತೆ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ. ಎರಡು ವಿಚಾರ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಟ್ಲೀಸ್ಟ್ ನೆಕ್ಸ್ಟ್ 5 ಇಯರ್ಸ್, ಆಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಟ್ರ್ಯಾಕ್ ಮಾಡೋದು, ಹಾಗೂ ಗವರ್ನಮೆಂಟ್ ಪಾಲಿಸೀಸ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿದ್ಯಾ ಅದನ್ನ ಅಬ್ಸರ್ವ್ ಮಾಡಬಹುದು. ಇದು ಎವರಿ ಬಜೆಟ್ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತಹ ವಿಚಾರ ಒನ್ಸ್ ಇನ್ ಎ ಇಯರ್. ಇನ್ನು ಇವತ್ತಿನ ಡಿಫೆನ್ಸ್ ಷೇರುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಆನಂತರ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಯಾಕೆ ಬಂತು ಅದ್ರ ಬಗ್ಗೆ ಹೋಗೋಣ. ಈಗಲೇ ನೋಡಬಹುದು, ಅಸ್ತ್ರ ಮೈಕ್ರೋದಲ್ಲಿ 3.25% ಪಾಸಿಟಿವ್ ಇದೆ. ಅವಾಂಟೆಲ್ ಅಲ್ಲಿ 3.64 ಇದೆ. ಭಾರತ್ ಡೈನಾಮಿಕ್ಸ್ ನೋಡಬಹುದು 11.5% ಅಪ್ ಆಗಿದೆ. BEL 4% ಅಪ್ ಆಗಿದೆ. ಭರತ್ ಫೋರ್ಜ್ 0.75% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ನಿಯರ್ಲಿ 4% ಅಪ್ ಆಗಿದೆ. ಡೇಟಾ ಪ್ಯಾಟರ್ನ್ಸ್ 4%, DCX ಸಿಸ್ಟಮ್ 3%, ಕಾರ್ಡನ್ ರೀಚ್ 5%, ಹಿಂದೂಸ್ತಾನ್ ಏರೋನಾಟಿಕ್ಸ್ 4% ನಿಯರ್ಲಿ, ಐಡಿಯಾ ಫೋರ್ಜ್ ನಿಯರ್ಲಿ 7%, ಕೇನ್ಸ್ ಟೆಕ್
ನಿಯರ್ಲಿ 5% ಅಪ್ ಆಗಿದೆ. ಮಜಗಾವ್ ಡಾಕ್ 3.65%, ಎಂಟಾರ್ಟೆಕ್ 3.3%, ನೈಬ್ 3% ನಿಯರ್ಲಿ, ಫಾರೆಸ್ಟ್ ಡಿಫೆನ್ಸ್ ನಿಯರ್ಲಿ 3%, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ 1%, ಸೋಲಾರ್ ಇಂಡಸ್ಟ್ರೀಸ್ 2%, ಯುನಿಮೆಕ್ ಏರೋಸ್ಪೇಸ್ 3.61%. ಎಲ್ಲ ಸ್ಟಾಕ್ ಗಳು ಇಲ್ಲಿ ಮೆನ್ಷನ್ ಆಗಿರುವಂತಹ ಎಲ್ಲ ಷೇರುಗಳು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಇವತ್ತು. ಹಾಗೆ ಕೆಲವರಿಗೆ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋಂತ ಕನ್ಫ್ಯೂಷನ್ ಕೂಡ ಇರುತ್ತೆ. ಖಂಡಿತ ಇನ್ವೆಸ್ಟ್ ಮಾಡುವಾಗ ನಿಮ್ಮ ರಿಸ್ಕ್ ಗೆ ತಕ್ಕಂತೆ, ನಿಮ್ಗೆ ರಿಸ್ಕ್ ಜಾಸ್ತಿ ಬೇಡ ಅಂದ್ರೆ ಟಾಪ್ ಕಂಪನೀಸ್ ಒಂದೋ ಎರಡೋ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ಕೋಬೇಕು. ಇಲ್ಲ ರಿಸ್ಕ್ ಜಾಸ್ತಿ ತಗೊಳ್ತೀರಿ, ಅದಕ್ಕೆ ರೆಡಿ ಇದೀರಿ ಅಂದ್ರೆ ಆಗ ಸ್ವಲ್ಪ ಸಣ್ಣ ಕಂಪನಿಗಳಲ್ಲೂ ಕೂಡ ಕಾನ್ಸಂಟ್ರೇಷನ್ ಮಾಡಬಹುದಾಗಿರುತ್ತೆ. ಬಟ್ ಯಾವ್ದೇ ಕಾರಣಕ್ಕೂ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಮಾಡಕ್ ಹೋಗ್ಬಾರ್ದು. ಏನೋ 50% ಇನ್ವೆಸ್ಟ್ ಮಾಡೋದು ಓಕೆ, ಅದಕ್ಕಿಂತ ಜಾಸ್ತಿ ಒಳ್ಳೇದಲ್ಲ. ಹಾಗಾದ್ರೆ ಯಾಕೆ ಇವತ್ತು ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು, ಆ ನ್ಯೂಸ್ಗೆ ಬರೋಣ. ಈ ಆರ್ಟಿಕಲ್ ನ ಮೂಲಕ ಆ ಸುದ್ದಿಯನ್ನ ತಿಳ್ಕೊಳ್ಳೋಣ. ನೋಡೋದು, BDL, BEL, HAL ಅದರ್ ಡಿಫೆನ್ಸ್ ಸ್ಟಾಕ್ಸ್ ಸೋರ್ ಅಪ್ ಟು 10% ಆಫ್ಟರ್ PM ಮೋದಿ ಕಾಲ್ಸ್ ಫಾರ್ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್. ನಿನ್ನೆ ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ರು ದೇಶವನ್ನು ಉದ್ದೇಶಿಸಿ. ಅದರಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ರು. ಅದರಲ್ಲಿ ಇದು ಒಂದು ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂದವು. ಅವರು ತಮ್ಮ ಮಾತುಗಳಲ್ಲಿ ಪದೇ ಪದೇ ರಿಪೀಟ್ ಮಾಡಿದ್ರು, ವಿಶ್ವಕ್ಕೆ ನಾವು ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ ನ ಬಲವನ್ನು ತೋರಿಸಿದ್ದೀವಿ ಅನ್ನೋದನ್ನ ನೋಡಬಹುದು. May 12 said the military mission has displayed the capabilities of Indian armed forces in the deserts and mountains and also proved our superiority in new age warfare. During this operation, the authenticity of our made in India weapons are also proven. ಇದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ನಮ್ಮ ವೆಪನ್ಸ್ ಎಷ್ಟು ಎಫೆಕ್ಟಿವ್ ಆಗಿ ಇದ್ದಾವೆ ಅನ್ನೋದನ್ನ ಪ್ರೂವ್ ಮಾಡಿದೆ ಈ ಕಾನ್ಫ್ಲಿಕ್ಟ್. ಇದರಿಂದ ಹೊರಗಡೆಯಿಂದ ಕೂಡ ಸಾಕಷ್ಟು ಆರ್ಡರ್ ಗಳು ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಇನ್ ಮುಂದೆ ಹಲವು ದೇಶಗಳು ಇಂಟ್ರೆಸ್ಟ್ ಅನ್ನ ತೋರಿಸ್ತವೆ ನಮ್ಮ ಮೇಡ್ ಇನ್ ಇಂಡಿಯಾ ಎಕ್ವಿಪ್ಮೆಂಟ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಅವರ ಡಿಫೆನ್ಸ್ ಫೋರ್ಸಸ್ ಗೆ. ಇಲ್ಲಿ ಮುಂದುವರೆದು ನೋಡಬಹುದು, ಟುಡೇ ದ ವರ್ಲ್ಡ್ ಈಸ್ ವಿಟ್ನೆಸಿಂಗ್ ದಟ್ ಇನ್ 21st century warfare the time has come for made in India defense equipment. ಸೊ ಈ ಸ್ಟೇಟ್ಮೆಂಟ್ ಗಳೇನಿದಾವೆ ಬಿಗ್ ಇಂಪ್ಯಾಕ್ಟ್ ಅನ್ನ ಇವತ್ತು ಡಿಫೆನ್ಸ್ ಷೇರುಗಳಲ್ಲಿ ಕ್ರಿಯೇಟ್ ಮಾಡಿದಾವೆ. ಹಾಗಾಗಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಡಿಫೆನ್ಸ್ ಷೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು. ಖಂಡಿತ ಈ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಏನಿದೆ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ನಮ್ಗೆ ತಂದಿದೆ. ಜೊತೆಗೆ ಹೊಸ ಹೊಸ ಅವಕಾಶಗಳನ್ನು ಕೂಡ ತೆರೆದಿದೆ ಅಂತಾನೆ ಹೇಳ್ಬೋದು ನಮ್ಮ ಡಿಫೆನ್ಸ್ ಇಂಡಸ್ಟ್ರೀಸ್ಗೆ. ಹಾಗಾಗಿ ಇಲ್ಲಿ ಬಹುಶಃ ಇನ್ನು ಮುಂದೆ ಆರ್ಡರ್ ಇನ್ಫ್ಲೋ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ ಕೇಸ್ ನೀವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ಖಂಡಿತ ನಾನು ಅವಾಗ್ಲೇ ಹೇಳಿದಾಗೆ ರಿಸ್ಕ್ ಬೇಡ ಅನ್ನೋರು ಟಾಪ್ ಕಂಪನೀಸ್ ಗೆ ಸ್ಟಿಕ್ ಆನ್ ಆಗಿ. ಹೇಗೆ ಟಾಪ್ ಕಂಪನೀಸ್ ಅಂದ್ರೆ ಯಾವುವು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ನಾನು ರೆಕಮೆಂಡ್ ಮಾಡೋದಿಲ್ಲ, ಜಸ್ಟ್ ಫ್ಯೂ ನೇಮ್ಸ್ ಅನ್ನ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ HAL, ಸೋಲಾರ್ ಇಂಡಸ್ಟ್ರೀಸ್, BEL ಈ ತರದ ಕಂಪನೀಸ್ ದೊಡ್ಡವು. ಅಂದ್ರೆ ಸಣ್ಣ ಸಣ್ಣ ಕಂಪನೀಸ್ ಇದಾವೆ. DCX ಸಿಸ್ಟಮ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಎಂಟಾರ್ಟೆಕ್ ಇದೆ, ಯುನಿಮೆಕ್ ಏರೋಸ್ಪೇಸ್ ಇದೆ. ಇವೆಲ್ಲ ಸಣ್ಣ ಕಂಪನೀಸ್. ಇವುಗಳನ್ನ ಹೊರತುಪಡಿಸಿ ಕೂಡ ಇನ್ನೂ ಹಲವಾರು ಷೇರುಗಳಿದ್ದಾವೆ. ಬಟ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಣ್ಣ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. ಹಾಗಾಗಿ ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಕಂಪನಿಗಳನ್ನ ಸ್ಟಡಿ ಮಾಡಿ. ಜೊತೆಗೆ ಇನ್ನೊಂದು ರಿಪೋರ್ಟ್ ಬಂದಿದೆ ಇವತ್ತು ನೋಡಬಹುದು, ಮಜಗಾವ್ ಡಾಕ್, GRSE, ಕೊಚ್ಚಿನ್ ಶಿಪ್ ಯಾರ್ಡ್ ಸೆಟ್ ಫಾರ್ 3x ಆರ್ಡರ್ ಬೂಮ್ by FY27 amid defense windfall. ಆಂಟಿಕ್ ಬ್ರೋಕಿಂಗ್ ಅವರು ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಮಜಗಾವ್ ಡಾಕ್, GRSE ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಂಬಂಧಪಟ್ಟಂತ FY27 ಅಂದ್ರೆ ಮುಂದಿನ ಫೈನಾನ್ಷಿಯಲ್ ಇಯರ್ ಅಷ್ಟರಲ್ಲಿ ಇವುಗಳ ಆರ್ಡರ್ ಬುಕ್ 3 ಪಟ್ಟು ಬೆಳಿಬಹುದು ಅಂತ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ 10,000 ಕೋಟಿ ಈ ಕಂಪನಿಗಳ ಆರ್ಡರ್ ಇದ್ರೆ ನೆಕ್ಸ್ಟ್ 2 years ಅಲ್ಲಿ 30,000 ಕೋಟಿ ಹೋಗುತ್ತೆ ಅಂತ. ಈಗ 20,000 ಕೋಟಿ ಇದ್ರೆ ನೆಕ್ಸ್ಟ್ 3 years ಅಲ್ಲಿ 60,000 ಕೋಟಿ ಹೋಗುತ್ತೆ ಅಂತ. ಆ ರೀತಿಯ ಆರ್ಡರ್ ಇನ್ಫ್ಲೋ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಅನ್ನ ಕವರ್ ಮಾಡ್ತಿದ್ದಾರೆ ಆಂಟಿಕ್ ಬ್ರೋಕಿಂಗ್ ಅವರು. ನೋಡಬಹುದು ಇಲ್ಲಿ ಮಜಗಾವ್ ಡಾಕ್, GRSE, Cochin Shipyard are poised for an order boom that could more than triple their combined order book over the next 2 years according to Antique Stock Broking. ಇಲ್ಲಿವರೆಗೂ ನೋಡಬಹುದು FY22 ಇಂದ FY25 ವರೆಗೂ 8.5 ಲಕ್ಷ ಕೋಟಿ ಡಿಫೆನ್ಸ್ ಅಕ್ವಿಸಿಷನ್ ಕಮಿಟಿ ಅಪ್ರೂವ್ ಮಾಡಿದ್ದು. ಲಾಸ್ಟ್ 3 years ಅಲ್ಲಿ 3.3 times ಅಪ್ ಆಗಿದೆ. ಜೊತೆಗೆ ನೋಡಬಹುದು ಸ್ಟ್ರಾಂಗ್ ವಿಸಿಬಿಲಿಟಿ ಅಂಡ್ 2.12 lakh crore ವರ್ತ್ ಆಫ್ ಆರ್ಡರ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅವಾರ್ಡೆಡ್ ಇನ್ FY26-27. 2.12 ಲಕ್ಷ ಕೋಟಿ ಆರ್ಡರ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ. ಜೊತೆಗೆ ಅದರಲ್ಲಿ ಕಲವರಿ ಕ್ಲಾಸ್ ಸಬ್ಮರೈನ್ ಆರ್ಡರ್ ಅಲೋನ್ ಕುಡ್ ಬಿ ವರ್ತ್ rupees 36,000 crore. ಈ ರೀತಿಯ ರಿಪೋರ್ಟ್ ಅನ್ನ ಕೊಡ್ತಿದ್ದಾರೆ, ಎಸ್ಪೆಷಲಿ ಈ 3 ಷೇರುಗಳಿಗೆ. ಏನು ನಾಳೆ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಕೂಡ ಇದೆ. ಅಲ್ಲಿ ಏನು ನಿರ್ಧಾರಗಳನ್ನ ತಗೊಳ್ತಾರೆ ಗೊತ್ತಿಲ್ಲ. ಏನಾದ್ರೂ ಬಜೆಟರಿ ಅಲೋಕೇಶನ್ ಮಾಡ್ತಾರಾ ಅಥವಾ ಸೆಕ್ಯೂರಿಟಿ ಕನ್ಸರ್ನ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳಿರುತ್ತಾ ಗೊತ್ತಿಲ್ಲ. ಆ ಕಡೆ ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ. ಕ್ಯಾಬಿನೆಟ್ ಕಮಿಟಿಯಲ್ಲಿ ಏನು ನಿರ್ಧಾರಗಳು ಬರ್ತವೆ ನೋಡೋಣ ನಾಳೆ. ಒಟ್ಟಿನಲ್ಲಿ
ನೀವು ಡಿಫೆನ್ಸ್ ಶೇರ್ ಗಳನ್ನ ಫೋಕಸ್ ಮಾಡ್ತಿದ್ದೀರಿ ಅಂದ್ರೆ ಖಂಡಿತ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಲಾಂಗ್ ಟರ್ಮ್ ಫೋಕಸ್ ಇಟ್ಕೊಂಡು ಸ್ಟಡಿ ಮಾಡಿ. ಯಾಕಂದ್ರೆ ಇವುಗಳ ಆರ್ಡರ್ ಬುಕ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ, ಕೆಲವು ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲೂ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಕರೆಕ್ಷನ್ ಗಳು ಕಂಡು ಬರ್ತಾ ಇರುತ್ತೆ. ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಗಳನ್ನ ಫ್ಯೂಚರ್ ಓರಿಯೆಂಟೆಡ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಬಹುಶಃ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ನೀವು ಗಳಿಸುವಂತ ಅವಕಾಶಗಳು ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವೊಲಟಿಲಿಟಿಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ. ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ. ಅದೀಗಾಗ್ಲೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೊಸೊಬ್ಬರಿಗೆ ಸ್ವಲ್ಪ ದಿನ ಕಷ್ಟ ಅನ್ಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಆಗ ನೀವು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆರಾಮಾಗಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ, ಯಾವುದೇ ಆದ್ರೂ ಕೂಡ ಅಷ್ಟೇ. ಕೆಲವೊಂದು ಮಾತುಗಳನ್ನು ಹೇಳ್ತಾರಲ್ಲ ಕನ್ನಡದಲ್ಲಿ, ಒಂದು ನಾಣ್ಣುಡಿ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಮಾರ್ಕೆಟ್ ಕೂಡ ಅಷ್ಟೇ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಭಯ ಅನಿಸ್ತಿರತ್ತೆ. 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಾ ಮಾರ್ಕೆಟ್ ಅಲ್ಲಿ, ಇಷ್ಟೇ ಅಲ್ವಾ ಮಾರ್ಕೆಟ್ ಅನ್ಸುತ್ತೆ. ತಾಳ್ಮೆ ಇರ್ಲಿ ಅಷ್ಟೇ. ಇನ್ನು ಚೀನೀಸ್ ಡಿಫೆನ್ಸ್ ಸ್ಟಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಚೀನೀಸ್ ಡಿಫೆನ್ಸ್ ಸ್ಟಾಕ್ಸ್ ಟಂಬಲ್ ಅಪ್ ಟು 9% ಆಸ್ ಇಂಡಿಯಾ ಪಾಕಿಸ್ತಾನ್ ಸೀಸ್ ಫೈರ್ ಡೌಸಸ್ ವಾರ್ ಬೆಟ್ಸ್. ಸೀಸ್ ಫೈರ್ ಅನೌನ್ಸ್ ಆದ ತಕ್ಷಣ ಚೀನೀಸ್ ಸ್ಟಾಕ್ಸ್ ಗಳಲ್ಲಿ ಭರ್ಜರಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ಕಾರಣ ಎರಡಿದೆ. ಒಂದು, ಈ ಕಾನ್ಫ್ಲಿಕ್ಟ್ ಕಂಟಿನ್ಯೂ ಆಗಿದ್ರೆ ಬಹುಶಃ ಪಾಕಿಸ್ತಾನದಿಂದ ಅವರಿಗೆ ಕೆಲವೊಂದು ಆರ್ಡರ್ ಗಳು ಸಿಗ್ತಾ ಇತ್ತು. ಸಪ್ಲೈ ಮಾಡೋರು ಅರ್ಧಂಬರ್ಧ ವರ್ಕ್ ಆಗುವಂತವನ, ಹೆಂಗೋ ದುಡ್ಡಂತೂ ಬರೋದು. ಇನ್ನು ಎರಡನೇ ಕಾರಣ, ಇಂಡಿಯಾದ ಡಿಫೆನ್ಸ್ ಶೇರ್ಗಳು ಮುನ್ನೆಲೆಗೆ ಬರ್ತಿದಾವೆ. ಈಗ ಹಲವಾರು ದೇಶಗಳು ಚೀನಾದ ಕಡೆಗೆ ಇದ್ದಂತ ನೋಟವನ್ನ ಭಾರತದ ಕಡೆ ತಿರುಗಿಸ್ತವೆ. ಅದು ಕೂಡ ಅವರಿಗೆ ಡಿಸ್ಅಡ್ವಾಂಟೇಜ್. ಎರಡು ಕಾರಣಕ್ಕೆ ಅಲ್ಲಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಪಾರ್ಚುನಿಟಿ ಅಂತೂ ಇದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಮಿನಿಮಮ್ 5 ಇಯರ್ಸ್, ಮ್ಯಾಕ್ಸಿಮಮ್ 10 ಇಯರ್ಸ್ ಆದ್ರೂ ಸರಿ, ಅಥವಾ 15 ಇಯರ್ಸ್ ಆದ್ರೂ ಸರಿ. ಅದನ್ನ ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಟಾರ್ಗೆಟ್ ಗಳಿಗೆ ತಕ್ಕಂತೆ. ಸರಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.